ಹಾಯ್ 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 ಗುಡ್ ಆಫ್ಟರ್ನೂನ್. ಇವತ್ತು ತುಂಬ ಜನ ಎಲ್ಲ ಸೋಡಾ ಗಾಡಿಗಳನ್ನ ತೊಗೋಬೋದಾ, ಪೋಲೋ ತೊಗೋಬೋದಾ, ವಿಂಟೋ ತೊಗೋಬಹುದಾ, ಸ್ಲಾವಿಯಾ, ಅಕ್ಟೋವಿಯಾ ಇವಾಗ ಬಂದಿರುವಂಥ ಕುಶಾಕ ಕೋಡಿಯಾಕ, ಅಯ್ಯೋ ಹಳೇದು ಫ್ಯಾಬಿಯಾ ತೊಗೋಬಹುದಾ, ಹಿಂಗೆ ಸಾಕಷ್ಟು ಜನ ಎಲ್ಲ ಮೆಸೇಜ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮೆಸೇಜ್ ಮಾಡಿದ್ರಿ. ಹೀಗೆ ನಿಮಗೆ ಯಾವ ವೆಹಿಕಲ್ಗಳ ಬಗ್ಗೆ ತೊಗೋಬಹುದಾ, ಯೂಸ್ಡ್ ವೆಹಿಕಲ್ ತೊಗೋಬಹುದಾ ಅಂತ ನಿಮಗೆ ಅನಿಸಿದ್ರೆ ಖಂಡಿತ ನನ್ನ ಕಾಮೆಂಟ್ನಲ್ಲಿ ಮೆಸೇಜ್ ಹಾಕಿ. ನೆಕ್ಸ್ಟ್ ಗಾಡಿ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿರುವಂತಹ ನಾಲೆಡ್ಜಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಮತ್ತು ಎಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ಯಾಕೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆಯಿತು ಅಂತೇಳಿ ಇನ್ನೊಬ್ರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಡೆಲ್ಲಿಲಾದರೂ ತೊಗೊಳ್ಳಿ, ಕಲ್ಕತ್ತಾರ ತೊಗೊಳ್ಳಿ, ತಾಜ್ ಮಹಲ್ ಎಲ್ಲ ತೊಗೊಳ್ಳಿ, ಎಲ್ಲನ ತೊಗೊಳ್ಳಿ, ಎಲ್ಲೇ ತೊಗೊಂಡ್ರು ಕೂಡ ಮೋಸ ಮಾಡೋದು ಇದ್ದಿದ್ದೇ ಇರ್ತಾರೆ. ಸೊ ಧರ್ಮಸ್ಥಳಕ್ಕನ ಹೋಗಿ, ತಿರುಪತಿಗನ ಹೋಗಿ ಗುಂಡು ಓಡಿಸ್ಕೊಳ್ಳೇಬೇಕು, ಕರೆಕ್ಟ್ ಅಲ್ಲ? ಹೋಗೋದಲ್ಲಿ ಕೂದಲು. ಸೊ ಇಲ್ಲಿ ಕೂದಲು ಈಸ್ ಅಲ್ಟಿಮೇಟ್ ಆಪ್ಷನ್. ಸೊ ಹಂಗೆ ನಿಮ್ಮದು ಕಾರ್ ಈಸ್ ಅಲ್ಟಿಮೇಟ್ ಆಪ್ಷನ್. ನೀವೆಲ್ಲೇ ಹೋದ್ರೆ ಬೆಸ್ಟನ್ನು ಚೂಸ್ ಮಾಡಿ ಅಷ್ಟೇ. ಅದನ್ನು ಬಿಟ್ಟರೆ ಎಲ್ಲಿ ತೊಗೊಂಡ್ರೂ ಕೂಡ ನಿಮಗೆ ದುಡ್ಡಿನಲ್ಲಿ ಡಿಫ್ರೆನ್ಸ್ ಆಗುತ್ತೆ ವಿನಃ ಬೇರೆ ಏನೂ ಡಿಫ್ರೆನ್ಸ್ ಆಗೋಲ್ಲ. ಅಲ್ಲೂ ಮೋಸ ಮಾಡೋರಿದ್ದಾರೆ, ಇಲ್ಲೂ ಮೋಸ ಮಾಡಿರ್ತಾರೆ. ಅಲ್ಲೂ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಸೊ ಹಂಗಾಗಿ ನಾನು ಯಾರ ಅಗೇನೆಸ್ಟ್ ಅಲ್ಲ, ಯಾರ ಫೇವರಿಸಮ್ಮು ಅಲ್ಲ. ಹೋಗಿ ಡೆಲ್ಲಿಲಿ ನೀವು ತೊಗೊಬೇಕು ಅಂತ ನಾನು ಯಾವತ್ತೂ ಪ್ರಮೋಟ್ ಮಾಡಿಲ್ಲ. ಬಟ್ ನನಗಾಗಿದೆ ಅನ್ನೋ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇಲ್ಲೂ ತೊಗೊಂಡಿದ್ದೀನಿ, ಡೆಲ್ಲಿಲೂ ತೊಗೊಂಡಿದ್ದೀನಿ, ಕಲ್ಕತ್ತಲ್ಲಿ ತೊಗೊಂಡಿದ್ದೀನಿ, ಕೇರಳ ಗಾಡಿನೂ ತೊಗೊಂಡಿದ್ದೀನಿ. ಸೊ ಎಲ್ಲ ಥರ ವೆಹಿಕಲ್ಗಳ್ನೂ ಒಂದಷ್ಟು ನಾಲೆಜ್ ಇರೋದ್ರಿಂದ ನನ್ನ ನಾಲೆಜ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ವೋಕ್ಸ್ ವ್ಯಾಗನ್, ಈ ಜರ್ಮನ್ ಕಾರ್ಸ್ಗಳೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಸ್ಪೆಷಲಿ ಸೆಡಾನ್ ವೆಹಿಕಲ್ಗಳು ಯಾವ ರೀತಿ ಅಂತ ಹೇಳಿದ್ರೆ ಮೈಂಡ್ ಬ್ಲೋಯಿಂಗ್ ಗಾಡಿಗಳು. ಅದ್ರ ಬಗ್ಗೆ ಮಾತಾಡಬೇಕಾದ್ರೆ 5 ನಿಮಿಷ 10 ನಿಮಿಷದಲ್ಲಿ ಮಾತಾಡೋಲ್ಲ, ದಿನ ಎಲ್ಲ ಕುತ್ಕೊಂಡು ಮಾತಾಡೋಕ್ಕಾಗುತ್ತೆ. ಎಲ್ಲ ಡಿಟೇಲಿಂಗ್ ಇರುತ್ತೆ. ಅಷ್ಟು ನೀಟಾಗಿರ್ತದೆ ಗಾಡಿಗಳು, ಅಷ್ಟು ಅಚ್ಚುಕಟ್ಟಾಗಿರ್ತದೆ. ಇಂಜಿನಿಂದ ಹಿಡಿದು ಸಣ್ಣ ಒಂದು ಫ್ಲೋರ್ ಮ್ಯಾಟ್ವರೆಗೂ ಕೂಡ ಅಷ್ಟು ಡಿಟೇಲಿಂಗ್ ಮೇಂಟೈನ್ ಮಾಡ್ತಾರೆ. ಟೊಯೋಟೋ ಹೆಂಗೆ ಬ್ರ್ಯಾಂಡ್ ಆಗಿಬಿಟ್ಟಿದೆಯೋ ಇದಂಗೆ. ಬಟ್ ಟೊಯೋಟೋ ನಿಮಗೆ ಅಷ್ಟೊಂದು ಪ್ರೀಮಿಯಮ್ ಸಿಗೋಲ್ಲ. ನಿಮಗೆ ಪ್ರೀಮಿಯಮ್ ಬೇಕು ಅಂದರೆ ಲ್ಯಾಂಡ್ ಕ್ರೂಸರ್ ಆ ಥರ ಗಾಡಿಗಳು ತೊಗೋಬೇಕಷ್ಟೇ ವಿನಃ ನಾರ್ಮಲ್ ವೆಹಿಕಲೆಲ್ಲ ನಿಮಗೆ ಪ್ರೀಮಿಯಮ್ ನೋಡೋಕ್ಕಾಗಲ್ಲ. ಬಟ್ ವೋಕ್ಸ್ ವ್ಯಾಗನಲ್ಲಿ ನಿಮಗೆ ಎಂಥ ಡಬ್ಬಾ ಗಾಡಿಗಳು ತೊಗೊಂಡ್ರು ಕೂಡ ನಿಮ್ಗೆ ಅಷ್ಟು ಚೆನ್ನಾಗಿ ಇಟ್ಟಿರ್ತಾರೆ. ಫ್ಯೂಚರ್ಸ್ಗಳು ಅಷ್ಟು ಚೆನ್ನಾಗಿ ನಿಮಗೆ ಮೇಂಟೈನಿಂಗ್ ಇರ್ತದೆ. ಇಂಜಿನ್ ಸೂಪರಾಗಿರುತ್ತೆ, ಎಲ್ಲನೂ ಚೆನ್ನಾಗಿರ್ತದೆ. ಸೊ ಇವತ್ತು ನಾನು ನಿಮಗೆ ಯಾವುದು ಬೆಸ್ಟ್ ಪಿಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಗಾಡಿ ಆ್ಯಕ್ಚುಲಿ ಪೋಲೋ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಾನು ಗಾಡಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಎಲ್ಲನೂ ಮಾಡಿ ಸೂಪರಾಗಿ ಇಷ್ಟ ಆಗೋಯ್ತು. ನನಗೆ ಅಮೇಝಿಂಗಾಗಿ ಇಷ್ಟ ಆಗೋಯ್ತು. ನನ್ನ ಫ್ರೆಂಡ್ ಒಬ್ಬ ತೊಗೊಂಬಿಟ್ಟು ಹುಚ್ಚಿಡ್ಸ್ಬಿಟ್ಟಿದ್ದ ಆ ಗಾಡಿ. ಪೋಲೋ ಮಾಡಿದ್ರೆ ಪೋಲೋ ಅನ್ನೋನು ಅದೇನೋ ಅದು ನಾವು ತಿನ್ನೋ ಒಂದು ಐಟಮ್ ಇದೆ ಪೋಲೋ ಅಂತ, ಅದು ಕ್ಯಾಚಿ ಬೇರೆ ಹೆಸರು. ಹಂಗಾಗಿ ತುಂಬ ಆಸೆಪಟ್ಟಿದ್ದ ಗಾಡಿನ ಓಡಿಸ್ತಾವ. ನಂಗೆ ಇಷ್ಟ ಆಯಿತು. ಹೊಸ ಗಾಡಿ ತೊಗೊಂಡು ಟೆಸ್ಟ್ ಡ್ರೈವ್ ಮಾಡಿದಾಗೂ ಇಷ್ಟ ಆಯಿತು, ಎಲ್ಲ ಹಂಗೆ ಇಷ್ಟ ಆಯಿತು. ಆಮೇಲೆ ಮೈಲೇಜ್ ಅಂತ ಕೇಳಿದಾಗ 12 13 ಅಯ್ಯಪ್ಪ ಅಷ್ಟೇ ಕೊಡೋದು. ಹ್ಯಾಚ್ ಬ್ಯಾಕ್ ಗಾಡಿ 12 ಕೊಡುತ್ತಾ? ನಂಗೆ ಅದೇ ಯಾಕಂದ್ರೆ ಇವೆಲ್ಲ ನೋಡಿದ್ವಲ್ಲ, ಆಲ್ಟೋ, ಸ್ವಿಫ್ಟು ಇವೆಲ್ಲ ಕೇಳ್ಬಿಟ್ಟು ಇದು 12 ಅದು ಬರೋದ್ರೆ ಭಯ ಬಿದ್ದೋಗ್ಬಿಟ್ಟೆ. ಪೆಟ್ರೋಲ್ ಗಾಡಿ ಮ್ಯಾನ್ಯುವಲ್ ತೊಗೊಳ್ಳೋಣ ಅಂತ ಇದ್ದಿದ್ದು ಫಸ್ಟ್. ಬಟ್ ಅದು ಏನೋ ಆಗಲಿಲ್ಲ. ಅದಕ್ಕೋಸ್ಕರ ಅವಾಗ ಮೈಲೇಜ್ಗೋಸ್ಕರ ಭಯ ಬಿದ್ದುಬಿಟ್ಟೆ. ಬಟ್ ಇವತ್ತು ನಾನು ಮೈಲೇಜನ್ನ ಕನ್ಸಿಡರ್ ಮಾಡಲ್ಲ. ಅದಕ್ಕೆ ನಾನು ಯಾವ ವಿಡಿಯೋದಲ್ಲಿ ನೋಡಿರೋ ಮೈಲೇಜಲ್ಲಿ ನಾನು ಹೇಳೋದೇ ಇಲ್ಲ. ಯಾಕಂದರೆ ಮೈಲೇಜಿಂದ ಗಾಡಿ ನಿಮಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ, ಸ್ವಲ್ಪ ದುಡ್ಡು ಖರ್ಚಾಗೋದು ಅಷ್ಟೇ. ಬಟ್ ನಿಮ್ಮನ್ನು ಗಾಡಿ ಯಾವತ್ತೂ ಕಾಪಾಡೋಲ್ಲ ಮೈಲೇಜಿಂದ. ಗಾಡಿ ಕಾಪಾಡೋದು ಗಾಡಿದು ಇಂಜಿನ್ ತಕ್ಕನಂಗೆ, ಗಾಡಿದು ಸೇಫ್ಟಿ, ಚಾಸಿ, ಸೆಕ್ಯೂರಿಟಿ, ಹೇರ್ ಬ್ಯಾಗು ಇವು ನಿಮ್ಮನ್ನು ಕಾಪಾಡೋದು. ಸೀಟ್ ಬೆಲ್ಟ್ ಈ ಥರದ್ದು ಐಟಮ್ಸ್ಗಳು ನಿಮ್ಮನ್ನು ಕಾಪಾಡೋದು. ನಿಮ್ಮನ್ನು ಕಾಪಾಡೋದು ಮೈಲೇಜ್ ಅಲ್ಲ, ನಿಮ್ಮನ್ನು ಕಾಪಾಡೋದು ರೋಡ್ ಸೈಡ್ ಅಸಿಸ್ಟೆಂಟ್ ಅಲ್ಲ, ನಿಮ್ಮನ್ನು ಕಾಪಾಡೋದು 5 ಇಯರ್ಸ್ ವಾರಂಟಿ ಇರುವಂಥ ಪ್ಲ್ಯಾನ್ ಅಲ್ಲ, ನಿಮ್ಮನ್ನು ಕಾಪಾಡೋದು LIC ಇನ್ಶೂರೆನ್ಸ್ ಅಲ್ಲ, ನಿಮ್ಮನ್ನು ಕಾಪಾಡೋದು ಗಾಡಿ ಸೆಕ್ಯೂರಿಟಿಯಾಗಿರಬೇಕು. ಅದರಲ್ಲಿ ಒಂದು ಸೋಡಾ ಅಮೇಝಿಂಗ್ ಗಾಡಿ ವೋಕ್ಸ್ ವ್ಯಾಗನ್. ಇವೆಲ್ಲ ಏನೇನಿದೆಯೋ ಇವೆಲ್ಲ ಸೂಪರ್ ಗಾಡಿಗಳು. ಸೊ ಅದರಲ್ಲಿ ಇವತ್ತು ಟಾಪ್ 3 ನಾನು ಹೇಳ್ತೀನಿ. ಒಂದು ಸ್ಲಾವಿಯಾ, ಇನ್ನೊಂದು ಪೋಲೋ, ಇನ್ನೊಂದು ವಿಂಟೋ. ಬಟ್ ವಿಂಟೋಗಿಂತ ನೀವು ಸ್ಲಾವಿಯಾ ಚೂಸ್ ಮಾಡಿದ್ರೆ ಬೆಟರ್ ಆಪ್ಷನ್ಸ್. ಫೀಚರ್ಸ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ರಿಫೈನ್ಮೆಂಟ್ ಚೆನ್ನಾಗಿರ್ತದೆ, ನಿಮಗೆ ಚೂಸ್ ಮಾಡ್ಬೋದು. ಡೀಸೆಲ್ ಮ್ಯಾನ್ಯುವಲ್ ತೊಗೊಳ್ತೀನಿ ಅಂದರೆ ನೀವು ಡೆಲ್ಲಿಗೆ ಹೋಗಿ, ಇಲ್ಲ ನೀವು ಪೆಟ್ರೋಲ್ ವೆಹಿಕಲ್ ತೊಗೊಳ್ತೀನಿ ಅಂದರೆ ನೀವು ನಮ್ಮದೇ ತೊಗೊಳ್ಳಿ, ಅದೇ ಬೆಸ್ಟು. ಕರ್ನಾಟಕದ ತೊಗೊಳ್ಳಿ, ಅದೇ ಬೆಸ್ಟು. ಯಾಕಂದರೆ ನಿಮಗೆ ಡೆಲ್ಲಿಲಿ ಹೆಂಗೆ ಅಂತ ಹೇಳಿದ್ರೆ ಈ ಸೆಡಾನ್ ವೆಹಿಕಲ್ಗಳು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅಲ್ಲಿ ಸೆಡಾನ್ ವೆಹಿಕಲೆಲ್ಲ ಉಪಯೋಗಿಸೋರೆಲ್ಲ ಸ್ವಲ್ಪ ರಿಚ್ ಕಿಡ್ ಅಂತ ಅಂದ್ಕೊಳ್ಳಿ, ರಿಚ್ ಶ್ರೀಮಂತರು ಅಂತ ಅಂದ್ಕೊಳ್ಳಿ. ಅವರು ಒಂದು ಲೆವೆಲಿಗೆ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಕಂಪೇರ್ ಟು ಕ್ರಾಸ್ ಓವರ್ SUV ಹ್ಯಾಚ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಇವು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಯಾಕಂದರೆ ನೋಡಿದ್ರಲ್ಲಿ ತುಂಬ ಆ ಥರ ಅಧ್ವಾನವಾಗಿ ಯಾರೂ ಇಟ್ಕೊಂಡಿರಲಿಲ್ಲ. ಅಧ್ವಾನವಾಗಿ ಇಟ್ಕೊಂಡಿರೋಲ್ಲ ಇದು ಸಿಯಾಜು, ವರ್ನಾ ಇವೆಲ್ಲ ಸ್ವಲ್ಪ ಅಧ್ವಾನವಾಗಿ ಇಟ್ಕೊಂಡಿರ್ತಾರೆ. ಬಟ್ ವೋಕ್ಸ್ ವ್ಯಾಗನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಾನು ನೋಡಿದಂಗೆ ಯಾವುದೋ ಡ್ಯಾಮೇಜ್ ಗಾಡಿಗಳು ನಂಗೆ ಸಿಗಲಿಲ್ಲ ಅಷ್ಟೊಂದು. ಇದೇ ಇಲ್ಲ ಅಂತಲ್ಲ, ಬಟ್
ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಅಷ್ಟೇನು ಇರಲಿಲ್ಲ. ಹಾಗಾಗಿ ನೀವು ಡೆಲ್ಲಿಗೆ ಹೋಗಿ ಡೀಸೆಲ್ ಆಟೋಮೆಟಿಕ್ ಅಥವಾ ಡೀಸೆಲ್ ಮ್ಯಾನ್ಯುಯಲ್ ತೊಗೊಂಡ್ಬರ್ತೀನಿ, ಸಡನ್ನೇ ತೊಗೊಂಬರ್ತೀನಿ, ಅದೇ ನಂದು ಪ್ರಿಫರೇಬಲ್. ವಿಂಟೋ ಅಥವಾ ಸ್ಲಾವಿಯಾ, ಆಕ್ಟೋವಿಯಾ ಇವುಗಳನ್ನೇ ತೊಗೊಂಬರ್ತೀನಿ ಅಂದರೆ ನೀವು ಡೆಲ್ಲಿಗೆ ಹೋಗಿ. ಇಲ್ಲ ನೀವು ಪೆಟ್ರೋಲಲ್ಲಿ ತೊಗೊಳ್ತೀನಿ, ಕುಶಾಕು ಕೋಡಿಯಾಕ್ ಯಾವ ಇದೆಯಲ್ಲ ಈ ತರ್ತೀನಿ ಅಂದರೆ ನೀವು ಪೆಟ್ರೋಲ್ದರೆ ಇಲ್ಲೇ ತೊಗೊಳ್ಳಿ, ಇಲ್ಲ ಡೀಸೆಲಲ್ಲಿ ನೀವು ಅಲ್ಲೂ ಹೋಗ್ಬೋದು, ಅಲ್ಲೂ ಚೆನ್ನಾಗಿ ಸಿಗುತ್ತೆ. ಬಟ್ ಅವಾಯ್ಡ್ ಮಾಡಬೇಕಾದ್ರು ಫ್ಯಾಬಿಯಾ ಎಳೆದ ಯಾವ ಬಂತಲ್ಲ ಹ್ಯಾಚ್ಬ್ಯಾಕ್ ಕೊಡಲ್ಲ, ಅವು ಅವಾಯ್ಡ್ ಮಾಡಿ. ಯಾಕಂದ್ರೆ ಸ್ಪೇಸೆಲ್ಲ ನಿಮ್ಗೆ ಸಿಗೋಲ್ಲ. ಗಾಡಿ ಚೆನ್ನಾಗಿದೆ ಬಟ್ ಸ್ಪೇಸೆಲ್ಲ ಸ್ವಲ್ಪ ನಿಮಗೆ ಈಗ ಕಮ್ಮಿ ಆಗ್ತಿದೆ. ಮತ್ತು ಕಂಪೇರ್ ಟು ಬೇರೆ ಕಾರು ಇದು ಕಂಪೇರ್ ಮಾಡಿದ್ರೆ ನಿಮಗೆ ವೋಕ್ಸ್ವ್ಯಾಗನ್ ಅಷ್ಟೇ. ಸೊ ಹಂಗಾಗಿ ನಿಮಗೆ ನನಗೇನು ಅಷ್ಟೊಂದು ನಿಮ್ಗೇನು ಪ್ರಿಫರಬಲ್ ಮಾಡಲ್ಲ. ಬಟ್ ನೀವು ಸಡನ್ ಲೆವರ್ಸ್ ಆಗಿದ್ದು ಸ್ವಲ್ಪ ನಾನು ಪರವಾಗಿಲ್ಲ ಮೇಂಟೈನ್ ಮಾಡ್ತೀನಿ ಅಂದರೆ ನೀವು ಅದಕ್ಕೆ ವೋಕ್ಸ್ವ್ಯಾಗನಲ್ಲಿ ನೀವು ಯಾವ ತೊಗೊಂಡ್ರೂ ಚೆನ್ನಾಗಿದೆ. ಬಟ್ ನಿಮಗೆ ನಾನು ಓಡಿಸಿರೋದ್ರಲ್ಲಿ ವಿಂಟೋ ಆಗಿರಲಿ, ಪೊಲೋ ಆಗಿರಲಿ, ಸ್ಲಾವಿಯಾ ಆಗಿರಲಿ ಭಯಂಕರ ಚೆನ್ನಾಗಿದೆ. ಗಾಡಿ ಬಗ್ಗೆ ದೂಸರ ಮಾತಾಡೋಂಗಿಲ್ಲ. ಮೈಂಟೆನೆನ್ಸ್ ಕಾಸ್ಟ್ಯೂಮ್ ಸ್ವಲ್ಪ ಜಾಸ್ತಿ ಬರುತ್ತೆ ಅದರಲ್ಲಿ, ಯಾಕಂದರೆ ಅದು ಕ್ವಾಲಿಟಿ ಡಿಫ್ರೆಂಟ್. ನಿಮ್ಗೆ ಅದರ ಕ್ವಾಲಿಟಿಗೂ ಸುಜುಕಿ ಕ್ವಾಲಿಟಿಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಸೊ ವೆರಿ ಗುಡ್ ಕ್ವಾಲಿಟಿ, ಫಿನಿಷಿಂಗ್, ಇಂಜಿನ್ ಟ್ಯೂನಿಂಗ್, ಪರ್ಫಾರ್ಮೆನ್ಸು, ಆಕ್ಸಿಲರೇಷನ್ನು, ಆ ಬ್ರೇಕಿಂಗ್ ಬೈಟು, ಕ್ಲಚ್ಚು ಮತ್ತು ಬ್ರೇಕು, ಗೇರ್ ಬಾಕ್ಸ್ದು ಕನೆಕ್ಟಿವಿಟಿ ಇದೆಲ್ಲ ಟಾಪ್ ನಾಚ್. ಅದು ಟಾಪ್ ನಾಚ್ ಅಂದರೆ ಟಾಪ್ ನಾಚ್. ಅಷ್ಟು ಚೆನ್ನಾಗಿರ್ತದೆ, ಅಷ್ಟು ಆ್ಯಕ್ಯುರೇಸಿ ಇರುತ್ತೆ, ಅಷ್ಟು ಚೆನ್ನಾಗಿ ಗ್ರಿಪ್ ಸಿಗುತ್ತೆ ನಿಮಗೆ. ಅದರಲ್ಲಿ ಸಡನಲ್ಲಿ ನಾನು ಹೇಳ್ತಾ ಇರೋದು, ಅದರಲ್ಲಿ 100+ ಕ್ರಾಸ್ ಮಾಡಿಬಿಟ್ರೆ ಹೆಂಗಿರುತ್ತೆ ಅದನ್ನು ನೀವೇ ರಾಕೆಟ್ ಓಡಿಸ್ತಾ ಥರ ಮಜಾ ಕೊಡುತ್ತೆ. ಶೆವರ್ಲೆಟ್ ಕ್ರೂಸ್ ಆದಮೇಲೆ ನನಗೆ ಇಷ್ಟ ಆಗಿದ್ದ ಗಾಡಿಗಳಲ್ಲೇ ವೋಕ್ಸ್ವ್ಯಾಗನ್. ಪರ್ಫಾರ್ಮೆನ್ಸ್ ನಾನು ಹೇಳ್ತಾ ಇರೋದು, ಓವರಾಲ್ ನನಗೆ ಆ್ಯಕ್ಚುಲಿ ಹೋಂಡಾ ಸಿಟಿನೇ ಇಷ್ಟ ಓವರಾಲ್. ಬಟ್ ಪರ್ಫಾರ್ಮೆನ್ಸ್ ವೈಸ್ ಆಗಿರಲಿ, ಫಿನಿಷಿಂಗ್ ಆಗಿರಲಿ, ಒಂದು ಕ್ವಾಲಿಟಿ ಆಗಿರಲಿ, ಅದು ನನಗೆ ವೋಕ್ಸ್ವ್ಯಾಗನಲ್ಲಿ ಇಷ್ಟ ಆಯಿತು, ಅದು ಚೆನ್ನಾಗಿತ್ತು. ಬಟ್ ನಿಮಗೆ ಸರ್ವಿಸ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅದರದ್ದು ಸೆಮಿ ಸಿಂಥೆಟಿಕ್ ಎಲ್ಲ ಹಾಕೋಕ್ಕಾಗಲ್ಲ, ಫುಲ್ಲಿ ಸಿಂಥೆಟಿಕ್ಕೇ ಹಾಕಬೇಕು. ಟೈರ್ ಚೆನ್ನಾಗಿರೋದು ಮೈಂಟೈನ್ ಮಾಡಬೇಕು. ಪ್ರತಿಯೊಂದು ಸ್ವಲ್ಪ ನಿಮಗೆ ಬೇರೆ ಸಡನ್ ಗಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ವೋಕ್ಸ್ವ್ಯಾಗನ್ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್ವಿಸ್ ಕಾಸ್ಟು. ಬಟ್ ಅದಕ್ಕೆ ಹಂಗೆ ಇರುತ್ತೆ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನಂಗೆ. ಆ ಗಾಡಿನೂ ಹಂಗೆ ನಿಮಗೆ ಒಂಥರ ಏನಂತಾರೆ, ದುಡ್ಡು ನಿಮ್ಗೆ ರಿಟರ್ನ ಕೊಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಗಾಡಿ, ಅಷ್ಟು ಮಜಾ ಕೊಡುತ್ತೆ. ಒಳ್ಳೆ ಡಿಕ್ಕಿ ಸ್ಪೇಸು ಉದ್ದೂಕಿರುತ್ತದೆ. ಆರಾಮಾಗೆ ನೀವು ಇದೆಲ್ಲ ತೆಗೆದುಬಿಟ್ರೆ ಮಲ್ಕೊಂಡೇ ಬಿಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಕಂಫರ್ಟ್ ಲೆವೆಲ್ ಎಕ್ಸಲೆಂಟ್ ಆಗಿರ್ತದೆ. ಆ ಗಾಡಿ ಬಗ್ಗೆ ಎಲ್ಲ ಪ್ಲಸ್ಸೇ ಇದೆ, ಮೈನಸ್ ಅಂತ ನನಗೇನು ಒಂಥರ ಅನಿಸಿಲ್ಲ, ಯಾವತ್ತೂ ಅನಿಸಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರೆಂಡಿಂಗ್ ಇಲ್ಲ ಸೆಡಾನ್ ವೆಹಿಕಲ್ಗಳು. ಈ ವೋಕ್ಸ್ವ್ಯಾಗನಲ್ಲಿ ಬರೀ ಇದೆ. ಹಂಗೂ ಕುಶಾಕಿ ಎಲ್ಲ ಬಂತು, ಆದ್ರೂ ಕೂಡ ಅವು ಇವುಗಳ ರೇಂಜಿಗೆ ಏನಿಲ್ಲ. ಓಕೆನಾ. ಈ ಸೆಡಾನ್ ವೆಹಿಕಲ್ನ ಮೀರ್ಸೋಕ್ಕೆ ಯಾವ ಗಾಡಿಗಳು ಬರೋಲ್ಲ, ಅದೆಲ್ಲ ಅದ್ರ ಮಜಾ ಬೇರೆ ಬಿಡಿ. ಅದು ಪ್ರಾಪರ್ ಗಾಡಿ ಓಡಿಸೋರಿಗೆ ಗೊತ್ತಿರ್ತದೆ ಸೆಡಾನ್ದು ಮಜಾ ಏನು ಅಂತ. ಆ್ಯಂಡ್ ನೆಕ್ಸ್ಟು, ಈಗ ಕರ್ನಾಟಕ ಗಾಡಿಗಳು ಯಾಕೆ ತೊಗೋಬಾರ್ದು ಅಂತ ಹೇಳ್ತೀನಿ. ಕರ್ನಾಟಕ ಗಾಡಿಗಳು ತೊಗೋಬೇಡಿ ಅಂತ ನಾನು ಯಾವತ್ತೂ ಯಾರಿಗೂ ಸಜೆಷನ್ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ಇಲ್ಲೂ ಕೂಡ ನಿಮಗೆ ಮೋಸ ಮಾಡ್ತಾರೆ. ಇಲ್ಲೂ ಕೂಡ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ, ತುಂಬ ಖರ್ಚು ಜಾಸ್ತಿ ಇರ್ತವೆ ನಿಮಗೆ. ಬಟ್ ನಿಮಗೆ ಅಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೊಂದು 70ರಿಂದ 1 ಲಕ್ಷ ನೀವು ಸೇವ್ ಮಾಡಬಹುದು. ಇನ್ ಕೇಸ್ ನೀವು ಹೊರ ರಾಜ್ಯದಿಂದ ಡೆಲ್ಲಿ, ಕಲ್ಕತ್ತಾಗಿಂತ ನಿಮಗೆ ಡೆಲ್ಲಿಲೇ ಚೆನ್ನಾಗಿ ಸಿಗುತ್ತೆ. ಕಲ್ಕತ್ತಾದಲ್ಲಿ ಈ ಗಾಡಿಗಳೆಲ್ಲ ಚೆನ್ನಾಗಿ ಸಿಗೋಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕಲ್ಕತ್ತಾದಲ್ಲಿ ನಿಮ್ಗೆ ಏನಿದ್ರು ಹ್ಯಾಚ್ಬ್ಯಾಕ್ ಅಥವಾ ಪ್ರಾಪರ್ ಕ್ರಾಸ್ ಓವರ್ಗಳು ಇವನ್ನ ನೀವು ತರಂಗೆ ಹೋಗಿದ್ರೆ ಮಾತ್ರ ಕಲ್ಕತ್ತಾಗೆ ಹೋಗಿ. ಪೆಟ್ರೋಲ್ ವೆಹಿಕಲ್ ತರ್ತೀನಿ ಇವಕ್ಕೆಲ್ಲ ಏನು ಬೇಡ, ಇಲ್ಲೇ ಇರಿ. ಡೆಲ್ಲಿಗೆ ಹೋಗಿ ದೊಡ್ಡ SUVಗೆ ಹೋಗ್ತೀನಿ ಅಂದರೆ ದೊಡ್ಡ ಇದಕ್ಕೆ ಹೋಗಿ. ಇಲ್ಲ ಪ್ರೀಮಿಯಮ್ ಸೆಗ್ಮೆಂಟ್ಗೆ ಹೋಗ್ತೀನಿ, ವೋಕ್ಸ್ವ್ಯಾಗನು, ಇಲ್ಲ ಇನ್ನೂ ಸ್ವಲ್ಪ ಪ್ರೀಮಿಯಮ್ಮು ಯಾವುದು ಮರ್ಸಿಡೀಸ್ ಆಗಿರಲಿ, BMW ಆಗಿರಲಿ, ಮಿನಿ ಕೂಪರ್ ಆಗಿರಲಿ, ಈ ಥರ ಗಾಡಿಗಳು ತೊಗೊಳಂಗಿದ್ರೆ ನೀವು ಡೆಲ್ಲಿಗೆ ಹೋಗಿ. ಅದು ಬೆಸ್ಟ್ ಆಪ್ಷನ್ಸ್. ನಿಮಗೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ, ಒಂದು ಲೆವೆಲ್ಗೆ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ. ನೀವು ಆರಾಮಾಗಿ ಇಲ್ಲಿ ತಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ತುಂಬ ಜನ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದು ನಿಮಗೆ ಸ್ವಲ್ಪ ಮಿಸ್ ಆದರೂ ಕೂಡ ಎಲ್ಲೋ ಹೊರಟೋಗುತ್ತೆ. ಸೊ ನಾನು ಹೇಳೋದು ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಿಮಗೆ ನೀಟಾಗಿ ಹೇಳಬೇಕು, ಹೇಳ್ತೀನಿ. ಸೊ ಹಂಗಾಗಿ ನೀವು ಯಾರೋ ವೋಕ್ಸ್ವ್ಯಾಗನ್ಗಳು ತಡ್ತಾ ಇದೆ, ಸೋಡಾ ಆಗಿರಲಿ, ಆ್ಯಕ್ಟಿವ್ ಆಗಿರಲಿ, ಯಾವುದೇ ಆಗಿರಲಿ, ಎನ್ನಿ ವೆಹಿಕಲ್ ಆಗುತ್ತೆ ತೊಗೊಳ್ಳಿ, ಬೆಸ್ಟ್ ಆಪ್ಷನ್. ಸ್ಪೆಷಲಿ ಪೋಲೋ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಬಿಡಬೇಡಿ, ಹಿಡ್ಕೊಳ್ಳಿ. ಒಳ್ಳೆ ಗಾಡಿ, ಯಾಕೆ ಬಿಡ್ತೀರ? ಸೂಪರ್ ಗಾಡಿಗಳು, ಪೋಲೋ ಗಾಡಿಗಳು ಅಮೇಝಿಂಗ್. ಅಂದರೆ ನನ್ನ ಮಗಂದು ಅದು ಹ್ಯಾಚ್ಬ್ಯಾಕ್ ಥರನೇ ಪರ್ಫಾರ್ಮೆನ್ಸ್ ಕೊಡೋಲ್ಲ, ಅದು ಯಾವುದೋ ದೊಡ್ಡ ಗಾಡಿ ಥರ ಪರ್ಫಾರ್ಮೆನ್ಸ್ ಕೊಡುತ್ತದು. ಮೈಲೇಜ್ ಏನು ಬರೋಲ್ಲ. ಮೈಲೇಜ್ ನೀವು ಯಾವುದು ಎಕ್ಸ್ಪೆಕ್ಟ್ ಮಾಡಿ. ಚೆನ್ನಾಗಿರೋ ಗಾಡಿಗಳಲ್ಲಿ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಓನ್ಲಿ ಪರ್ಫಾರ್ಮೆನ್ಸ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡಿ. ತುಂಬ ಜನ ನಂಗೆ ಮೈಲೇಜು ಬೇಕು, ಪರ್ಫಾರ್ಮೆನ್ಸು ಬೇಕು ಅಂದರೆ ಹಂಗೆಲ್ಲ ಆಗಲ್ಲ, ಹಂಗೆಲ್ಲ ತುಂಬ ಕಷ್ಟ ಇದೆ. ಯಾವ್ದಾರ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಅದರಲ್ಲಿ ಸ್ಪೆಷಲಿ ನೀವು ವೋಕ್ಸ್ವ್ಯಾಗನ್ ಅಂತ ಬಂದರೆ ಮೈಲೇಜ್ನ ಮರೆತುಬಿಡಿ, ಓನ್ಲಿ ಪರ್ಫಾರ್ಮೆನ್ಸ್. ಲುಕ್ ಏನು ಅನ್ನೋ ಥರ ಅದಕ್ಕಿಂತ ಚೆನ್ನಾಗಿರೋ ಲುಕ್ಗಳು ಬೇಜಾನಿದೆ. ಬಟ್ ಓಕೆ, ಒಂದು ಲೆವೆಲ್ ಲುಕ್ಕು ಓಕೆ. ಫಿನಿಷಿಂಗ್ ಇದೆ, ಫಿಟ್ ಆ್ಯಂಡ್ ಫಿನಿಷಿಂಗ್ ಚೆನ್ನಾಗಿದೆ.
ಎಲೆಕ್ಟ್ರಾನಿಕ್ಸ್ಗಳು ತುಂಬ ಚೆನ್ನಾಗಿರ್ತದೆ ನಿಮಗೆ. ಅದ್ರ ಡ್ಯೂರೇಬಿಲಿಟಿ ಅದು ಚೆನ್ನಾಗಿರ್ತದೆ. ಕ್ವಾಲಿಟಿ ಆಫ್ ಸ್ವಿಚ್ಸ್ಗಳು ಅದೆಲ್ಲ ತುಂಬ ಚೆನ್ನಾಗಿರ್ತದೆ. ತುಂಬ ಅದು ರಿಪೇರಿಗೆ ಬರಲ್ಲ, ಬಂದರೆ ಸರಿಯಾಗಿ ಬರ್ತದೆ. ಹಾಗೆ ಈ ನಮ್ಮ ಬೇರೆ ಗಾಡಿಗಳಿದೆಯಲ್ಲ, ಗಾಡಿಗಳು ಹೆಸರು ಹೇಳೋಕ್ಕೂ ಆಗಲ್ಲ ಬಿಡಿ, ಅದು ಬರ್ತಾನೆ ಇರ್ತದೆ ರಿಪೀಟ್ ಗಾಡಿಗಳು. ಸೊ ಹೀಗೆ ಯಾರನ್ನ ವೋಕ್ಸ್ವ್ಯಾಗನ್ ತೊಗೊಳ್ಬೇಕಾದ್ರೆ ಒಳ್ಳೆ ಆಪ್ಷನ್ಸ್ ಬಿಡಬೇಡಿ. ಸರ್ವಿಸ್ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್, ಮೈಲೇಜ್, ರಿಸೆಲ್ಲಿಂಗ್, ಈ 4 ನೆಗೆಟಿವ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಒಂದು ವೆಹಿಕಲ್ ಇದೆ, ಒಂದು ನನ್ನ ಮಜಕ್ಕೋಸ್ಕರ ದುಡ್ಡು ನಂತರ ಎಕ್ಸ್ಟ್ರಾ ಇದೆ, ಒಂದು ಮಜಾ ಬೇಕು ನನಗೆ ಓಡಿಸೋದಕ್ಕೆ, ಸೆಡನ್ ಬೇಕು, ಒಂದು ಇರಬೇಕು ಮನೆಯಲ್ಲಿ, ಒಂದು ಮಾಡಿಫೈ ಮಾಡಿ ಇಟ್ಕೋತಾರೆ ಗೊತ್ತಾ. ಹಳೆ ಹೋಂಡಾ ಸಿಟಿನ ಇಟ್ಕೊತಾರೆ ಗೊತ್ತಾ, ಹಳೇ ಗಾಡಿ ಹೋಂಡಾ ಬಲಿನೋ, ಲ್ಯಾನ್ಸರು, ಮಿಸ್ಟುಬಿಷಿ ಲ್ಯಾನ್ಸರ್ ಬರುತ್ತಲ್ಲ ಅದು. ಹಾಗೆ ನೀವು ಇಟ್ಕೊಂಡು ಉಜ್ಜಾಡ್ತೀನಿ, ಒಂದು 5-6 ವರ್ಷ ಉಜ್ಜಾಡ್ ನಮ್ಮ ಮಗನ ಕೊಡ್ತೀನಿ, ಹಾಗೇನಾದರೂ ಇತ್ತು ನಿಮ್ಮ ತಲೆಯಲ್ಲಿ ಅಂತಿದ್ರೆ ಇಟ್ಕೊಳ್ಳಿ. ಬಟ್ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ನೀವು ಡೆಲ್ಲಿ ಗಾಡಿ ತರಂಗಿದ್ರೆ ಒಂದು 3.5ರಿಂದ ಒಂದು 4 ಒಳಗಡೆ ನೋಡಿ, ಅದ್ರ ಮೇಲೆ ರೇಟ್ ಜಾಸ್ತಿ ಆಗಿರೋ ತರೋಕ್ಕೆಲ್ಲ ಹೋಗ್ಬೇಡಿ. ಯಾವ ಗಾಡಿನೂ ತರಬೇಡಿ. ನಾನು ಯಾವ ಪರ್ಟಿಕ್ಯುಲರಾಗಿ ಯಾವ ವೇರಿಯಂಟ್ ಅಂತ ಹೇಳೋಕ್ಕೆ ಹೋಗಲ್ಲ. ನಿಮ್ಗೆ ಯಾವ ವೇರಿಯಂಟ್ ಆಗಿರಲಿ, ಯಾವ ಮಾಡಲ್ ಆಗಿರಲಿ, ಯಾವುದೇ ಆಗಿರಲಿ 4 ದಾಟದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕಂದ್ರೆ ಟ್ಯಾಕ್ಸಿಲಿ ತಂದಮೇಲೆ ಮತ್ತೆ ಅದೆಲ್ಲ ಸೇರಿದ್ರೆ ನಿಮ್ಮದು 5.5, 6.5, 7ವರೆಗೂ ಹೊರಟೋಗ್ಬಿಡ್ತದೆ. 7 ಕೋಟಿ ವೋಕ್ಸ್ವ್ಯಾಗನ್ ನೀವು ಮೇಂಟೈನ್ ಮಾಡೋಕ್ಕೆ ಅದು ಟೈಮ್ ವೇಸ್ಟ್. ಅದ್ರ ಬದಲು ಹೊಸ ಗಾಡಿ ತಗೊಳ್ಳೋದು ಇಷ್ಟ ವಾಸಿ, ಬೇರೆ ಕಂಪ್ನಿಗೆ ಹೋದಷ್ಟು ವಾಸಿ. ಸರ್ವಿಸು ಚೆನ್ನಾಗಿದೆ, ಅದ್ರ ಬಗ್ಗೆ ನೋಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಪೇಸ್ ಆಗಿರಲಿ, ಮೇಂಟೈನ್ ಸ್ವಲ್ಪ ಎಕ್ಸ್ಪೆನ್ಸಿವ್. ವೇರಿಂಟಿಯರ್ ಪಾರ್ಟ್ಸ್ಗಳು ಅಷ್ಟು ಈಸಿಯಾಗಿ ವೇರಿಂಟಿಯರ್ ಆಗೋದಿಲ್ಲ, ಯಾವ್ದಾರ ಸರಿಯಾಗಿ ಬೀಳ್ತದೆ, ಮಾತ್ರ ಬಿಲ್ ಮೇಲೆ ಸರಿಯಾಗಿ ಬರ್ತದೆ. ಒಳ್ಳೆ ಪ್ರೀಮಿಯಮ್ ಗಾಡಿ ಅದು. ಆ್ಯಕ್ಚುಲಿ ನಿಮಗೆ ಮಿಡ್ ಸೆಗ್ಮೆಂಟ್ ಪ್ರೀಮಿಯಮ್ ವೆಹಿಕಲ್ ಅದು ವೋಕ್ಸ್ವ್ಯಾಗನ್ ಅನ್ನೋದು. ಮಿಡ್ ಸೆಗ್ಮೆಂಟ್ ಪ್ರೀಮಿಯಮ್ ವೆಹಿಕಲ್ ಅದು. ನೋ ಪ್ರಾಬ್ಲಮ್. ಒಳ್ಳೆ ಚೂಸ್, ಒಳ್ಳೆ ಆಪ್ಷನ್ಸ್. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಗ್ಗೆ ಹೇಳ್ಕೊಡ್ತೀನಿ. ಬಾಯ್.